हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। हरिः श्रीं श्रीगुरुभ्यो नमः। अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयो सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 6ನೆಯ ಸರ್ಗದಲ್ಲಿ ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಈಗಾಗಲೇ ನಾವು ವಿಚಾರ ಮಾಡಿದ್ದು ಅಂದರೆ ಅನೇಕ ಕ್ಷೇತ್ರಗಳನ್ನು ಪರ್ಯಟನೆ ಮಾಡಿ ಆಚಾರ್ಯರು ಉಡುಪಿಗೆ ಮುಟ್ಟಿದರು. ಅನಂತೇಶ್ವರ ದೇವರನ್ನು ದರ್ಶನ ಮಾಡಿ ನಮಸ್ಕರಿಸಿ ಧನ್ಯರಾಗಿದ್ದೆ. ಇಷ್ಟು ವಿಷಯ ಹೇಳಿ ನಂತರದಲ್ಲಿ ನಮಗಿಲ್ಲಿ ಶ್ಲೇಷಾರ್ಥದ ಶ್ಲೋಕಗಳನ್ನು ಹೇಳ್ತಾರೆ. ಅಂದರೆ ಒಂದೇ ಶ್ಲೋಕದಲ್ಲಿ 2 ಅರ್ಥಗಳು ಮೂಡಿ ಬರುವಂಥವು. ಅವುಗಳನ್ನು ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸ್ತಾರೆ. ತಿಳಿಸುವಾಗ ನಮಗಲ್ಲಿ ಎಲ್ಲ ಕಡೆಯಲ್ಲೂ ಅಮ್ಮಂತ ಬರ್ತದೆ ನೋಡಿ. ಶ್ಲೋಕ ನೋಡುವಾಗ ಗೊತ್ತಾಗ್ತದೆ. ಅಂದರೆ ಅರ್ಥ ಏನು ಅಂದರೆ ಅನ್ನು ಅಂತ ಅರ್ಥ. ಸಂಸ್ಕೃತದಲ್ಲಿ ಅಮ್ಮ ಅಂತ ಬಂದಾಗ ಅಮ್ಮ ಅಥವಾ ಸ್ತ್ರೀಲಿಂಗದಲ್ಲೇ ಅದರಲ್ಲೂ ಅಮ್ಮಂತಲೇ ಅರ್ಥ. ಅದು ಅಮ್ಮಂತಲೇ ಬರುವಂಥದ್ದು. ರಾಮಂ, ಕೃಷ್ಣಂ, ರಮಾಂ, ದೇವೀಂ ಹೀಗೆಲ್ಲ ಬರ್ತದೆ ಅಲ್ವ. ಕೊನೆಯಲ್ಲಿ ಮಕಾರ ಬರುವಂಥದ್ದು. ಹಾಗೆ ಬರುವಂಥದ್ದು ಇರ್ತದೆ. ಅದು ಬಂದಾಗ ಅದಕ್ಕೆ ಕನ್ನಡದಲ್ಲಿ ಅನ್ನು ಅಂತ ಸೇರಿಸ್ತೇವಲ್ವಾ. ರಾಮನನ್ನು, ಕೃಷ್ಣನನ್ನು, ರಮೆಯನ್ನು, ದೇವಿಯನ್ನು ಹೇಳ್ತೇವಲ್ವ. ಆ ಅನ್ನು ಎನ್ನುವಂಥ ಪ್ರತ್ಯಯಕ್ಕೆ ಸಂಸ್ಕೃತದಲ್ಲಿ ಅಮ್ಮ ಅಂತ ಸೇರಿಸುವುದು. ಹಾಗಾದರೆ ಅದರ ನಂತರದಲ್ಲಿ ಏನನ್ನು ಅಂತ ಹೇಳಬೇಕಲ್ಲ. ಅದರ ಸಂಬಂಧಪಟ್ಟ ಕ್ರಿಯೆ ಅದನ್ನು ಹೇಳಬೇಕು. ಅದರ ಸಂಬಂಧಪಟ್ಟು ಏನು ಹೇಳ್ತಾರೆ ಅದನ್ನು ನೋಡಬೇಕು. ಈಗ ಶ್ಲೋಕ ಏನಿದೆ ಅದನ್ನು ಅಷ್ಟೇ, ಲಕ್ಷಣ ಏನಿದೆ ಅದನ್ನು ಹೇಳೋದು. ಏನು 2 ಅರ್ಥ ಬಂತು. 2 ಶ್ಲೋಕಗಳನ್ನು ನೋಡಿದ್ದೇವೆ. ಭೂಸುರ ಪ್ರವರ ಬುದ್ಧಿ ಸಮೃದ್ಧಿ ವ್ಯಕ್ತಯುಕ್ತ ವಪುಷಂ ರುಚಿರಾಂಗೀಂ ಸೂತ್ರದೀಪ್ತ ಮಣಿಮಾಲಿಕಯಾಲಂ ಭೂಷಿತಾಂಭುವನ ಭೂಷಣ ಭೂತಾಂ ಅಂತ ಮೊದಲನೇದು. ನಂತರದಲ್ಲಿ ಪಾದಸುಂದರ ಪದಕ್ರಮ ಭಾವೈಹಿ ಭಾಸಿತಾಂ ಪ್ರಕಟ ವರ್ಣಗುಣಾಢ್ಯಾಂ ಭಾರತೋತ್ತಮ ಭೃತಾಂ ಅನುರೂಪಾಚ್ಛಾದನಾಂ ಸಮಧಿಕ ಸ್ವರ ಶೋಭಾಂ ಎನ್ನುವಂಥ 2 ಶ್ಲೋಕವನ್ನು ನೋಡಿದ್ದೇವೆ. ಈ 2 ಶ್ಲೋಕಗಳಲ್ಲಿ ಅತ್ಯಂತ ಸುಂದರಿಯಾದ ಎಲ್ಲ ಅವಯವಗಳಿಂದಲೂ ಕೂಡ ಚಂದವಾದ ಎಲ್ಲ ಅವಯವಗಳಿಂದ ಸುಂದರಿಯಾಗಿ ಕಾಣ್ತಾ ಇರುವಂತಹ ಕೃಷ್ಣೆ ದ್ರೌಪದಿ, ಅವಳ ವರ್ಣನೆ. 2ನೇದು ವೇದರಾಶಿ. ಆ ವೇದಗಳು ಹೇಗಿವೆ? ಅವು ಕೂಡ ಅಷ್ಟೇ ನಾನಾರ್ಥ ಭಾವಗಳಿಂದ ಬಹಳ ಸುಂದರವಾಗಿ ಇರುವಂಥದ್ದು. ಸ್ತ್ರೀಯರು ಮಣಿಮಾಲೆಯನ್ನು ಧರಿಸ್ತಾರೆ. ಅಂದರೆ ದಾರದಲ್ಲಿ, ಅದು ಚಿನ್ನದ ದಾರವೂ ಆಗ್ಬೋದು, ದಾರದಲ್ಲಿ ಪೋಣಿಸಿದಂಥ ಮಣಿಮಾಲೆಯನ್ನು ಧರಿಸ್ತಾರೆ. ಆ ದಾರಕ್ಕೆ
ಸಂಸ್ಕೃತದಲ್ಲಿ ಸೂತ್ರ ಅಂತ ಹೇಳೋದು. ದಾರ ಅಂದರೆ ಕನ್ನಡ ಅಷ್ಟೆ. ಸೂತ್ರ ಅಂದರೆ ದಾರ ಅಂತ ಸಂಸ್ಕೃತದಲ್ಲಿ ಸೂತ್ರ ಹೇಳೋದು. ಆ ಸೂತ್ರದಲ್ಲಿ ಮಣಿಗಳನ್ನು ಪೋಣಿಸೋದು. ಇಲ್ಲಿ ಸೂತ್ರ ಅಂತಲೇ ಹೇಳಿದ್ದಾರೆ. ಸೂತ್ರ ಅಂದರೆ ಬ್ರಹ್ಮಸೂತ್ರ ಅಂತ ಅರ್ಥ. ಬ್ರಹ್ಮಸೂತ್ರದಲ್ಲಿ ವೇದೋಪನಿಷತ್ತಿನ ತತ್ವಾರ್ಥಗಳ ರತ್ನಗಳನ್ನೆಲ್ಲ ಪೋಣಿಸಿ ಇರುವಂಥದ್ದು. ಇಂತಹ ಅತ್ಯಮೂಲ್ಯವಾದಂತಹ ಆಧ್ಯಾತ್ಮಿಕ ಅರ್ಥವನ್ನು, ಭಗವಂತನ ಮಹಾತ್ಮ್ಯ ಸಾಂದ್ರತೆಯನ್ನು ಹೊಂದಿರುವ ಅರ್ಥವತ್ತಾದ ಮಣಿಗಳಂತೆ ಇರುವ ವಿಷಯಗಳನ್ನು ಬ್ರಹ್ಮಸೂತ್ರಗಳಲ್ಲಿ ಪೋಣಿಸಿದ್ದಾರೆ. ಅವೆಲ್ಲಕ್ಕೂ ಅಭಿಮಾನಿನಿ ಯಾರು ಅಂದರೆ ಇವಳೇ, ಈ ಭಾರತೀ ದೇವಿ. ಹಾಗಾಗಿ ಆ ಅರ್ಥವೂ ಬಂತು, ಈ ಅರ್ಥವೂ ಬಂತು. ಹೀಗೆ ಅಧ್ಯಾತ್ಮ ವಿದ್ಯಾಧಿದೇವತೆ ಈ ಭಾರತೀ ದೇವಿ. ಅವಳೇ ಇಲ್ಲಿ ಕೃಷ್ಣ ಅಂತ ಇರುವವಳು. ಹೀಗೆ ಎರಡು ಅರ್ಥವನ್ನು ಹೇಳ್ತಾರೆ. ಮುಂದೆ ಏನು ಹೇಳ್ತಾರೆ ನೋಡುವ. ಇದು ಯಾಕೆ ಇಲ್ಲಿ ಹೇಳಬೇಕು ಅಂದರೆ, ಆಚಾರ್ಯರಿಗೆ ನೇರವಾಗಿ ಸಂಬಂಧಿಸುವಂಥದ್ದು ಜ್ಞಾನ ಕಾರ್ಯ ಅಷ್ಟೆ. ಅವರು ಮತ್ತಿನ್ನೇನನ್ನು ಹೇಳುವುದಿಲ್ಲ. ಇದು ಮಹಾಕಾವ್ಯ, ಹೀಗಾಗಿ ಸ್ತ್ರೀ ವರ್ಣನೆ ಅಂತ ಬರ್ತದೆ. ಅದಕ್ಕಾಗಿ ಇಂಥದೆಲ್ಲ ತಗೊಳ್ತಾರೆ. ವೇದ ವಿದ್ಯಾಭಿಮಾನಿನಿಯಾದಂತಹ ಅತ್ಯಂತ ನಿರ್ದೋಷವಾದಂತಹ ಸೌಂದರ್ಯ ಉಳ್ಳಂತಹ ಸ್ತ್ರೀ ಅವಳು ಯಾರು? ವಿದ್ಯಾಭಿಮಾನಿನಿಯಾದಂತಹ ಭಾರತೀ ದೇವಿ. ಅವಳ ವರ್ಣನೆಯೂ ಆಯಿತು. ರಾಜಸೂಯ ಮುಖ ಸನ್ಮಖ ವೃತ್ತಾಂ ವಾಸುದೇವ ಗುಣ ನಿಷ್ಠಿತ ಭಾವಾಂ ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ ವಂದಿತಾಂ ಜನತಯಾ ಜನನೀವದ್ ಎನ್ನುವಂಥ ಶ್ಲೋಕ. ಏನಿದರ ಅಭಿಪ್ರಾಯ ಅಂದರೆ, ರಾಜಸೂಯ ಯಾಗ ಅಂತ ನಡೆದಿತ್ತು. ರಾಜಸೂಯ ಮುಖ ಅಂದರೆ ಇತ್ಯಾದಿ ಅಂತ ಅರ್ಥ. ಮುಖ ಅಂದರೆ ಇತ್ಯಾದಿ. ರಾಜಸೂಯವೇ ಮೊದಲಾದಂತಹ ಸನ್ಮಖ ವೃತ್ತ, ಅತ್ಯುತ್ತಮವಾದಂತಹ ಯಜ್ಞಗಳನ್ನು ನಡೆಸುವಂಥದ್ದು. ಅದರಲ್ಲಿ ವೃತ್ತಾಂ, ಅದರಲ್ಲಿ ತೊಡಗಿದವಳು ಅಂತ. ರಾಜಸೂಯವೇ ಮೊದಲಾದಂತಹ ಅತ್ಯುಚ್ಚ ಮಟ್ಟದ ಯಜ್ಞಗಳನ್ನು ಆಚರಿಸುವಾಗ ಆ ಯಜ್ಞದಲ್ಲಿ ಪಾಲ್ಗೊಂಡವಳು. ವಾಸುದೇವ ಗುಣ ನಿಷ್ಠಿತ ಭಾವಂ, ಸದಾ ಪರಮಾತ್ಮನಾದಂತಹ ಹರಿಯಲ್ಲಿ ತನ್ನ ಭಾವವನ್ನು, ತನ್ನ ಮನಸ್ಸನ್ನು, ತನ್ನ ಆಸಕ್ತಿಯನ್ನು ಹೊಂದಿರುವವಳು. ಭಾವ ಅಂದರೆ ಭಾವಶಬ್ದಕ್ಕೆ ಅನೇಕ ಅರ್ಥ ಉಂಟು. ಅವಳ ಮನೋಭಾವ ಅಂತ ಅರ್ಥ. ಅವಳ ಮನೋಭಾವ ಸದಾಕಾಲ ಪರಮಾತ್ಮನಾದ ವಾಸುದೇವನ, ಶ್ರೀಕೃಷ್ಣನ ಪಾದಗಳಲ್ಲಿಯೇ ನೆಲೆಸಿರುವಂಥದ್ದು. ಆ ವಾಸುದೇವನ ಗುಣಾತಿಶಯಗಳಲ್ಲಿಯೇ ನೆಲೆಗೊಂಡಂತಹ ಮನೋಭಾವ ಉಳ್ಳವಳು ಭಾರತೀ ದೇವಿ. ಇಲ್ಲಿ ದ್ರೌಪದೀ ದೇವಿ ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ, ಎಲ್ಲ ಧರ್ಮಗಳನ್ನು ಚೆನ್ನಾಗಿ ತಿಳಿದವಳು ಅವಳು. ಸರ್ವವಿದ್ಯಾ ದಕ್ಷತೆ, ಸರ್ವವಿದ್ಯಾ ವಿಷಯಗಳಲ್ಲಿಯೂ ಕೂಡ ತಿಳಿದವಳು. ಸರ್ವಧರ್ಮಗಳನ್ನು ಅರಿತವಳು, ಧರ್ಮದಂತೆ ಬದುಕುವವಳು. ಅದನ್ನು ಶಿಕ್ಷಾ ಮತ್ತೊಬ್ಬರಿಗೆ ತಿಳಿಸಿಕೊಡುವವಳು. ಧರ್ಮವನ್ನು ಮತ್ತೊಬ್ಬರಿಗೆ ತಿಳಿಸಿಕೊಡುವಂತಹ ಮಹಾಜ್ಞಾನಿಯಾದವಳು ದ್ರೌಪದೀ ದೇವಿ. ಭಾರತವನ್ನು ನೋಡಬೇಕು ನಾವು. ಮಹಾಭಾರತವನ್ನು ಸಂಪೂರ್ಣವಾಗಿ ಓದಿದರೆ ಅದರಲ್ಲಿ ದ್ರೌಪದೀ ದೇವಿಯ ಪಾತ್ರ ಎಷ್ಟು ಮಹತ್ತರದ್ದು, ದ್ರೌಪದೀ ದೇವಿ ಎಷ್ಟೆಲ್ಲ ಜ್ಞಾನ ಕಾರ್ಯ ಮಾಡಿದ್ದಾಳೆ ಎನ್ನುವುದೆಲ್ಲ ಗೊತ್ತಾಗ್ತದೆ ನಮಗೆ. ಸ್ಥೂಲವಾಗಿ ಸ್ವಲ್ಪ ಕತೆ ಕೇಳಿದರೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವಳು ಬಹುರೀತಿಯ ಧರ್ಮ ಶಿಕ್ಷಣವನ್ನು ಎಲ್ಲರಿಗೂ ಕೊಟ್ಟವಳು ಅಂತ. ಒಂದು, ಅವಳ ವಾಚ ಅಂದರೆ ಮಾತಿನಿಂದ ಅವಳು ಉತ್ತಮವಾದಂಥ ಬೋಧನೆಗಳನ್ನು ಮಾಡಿ ಶಿಕ್ಷಣ ಕೊಟ್ಟಿದ್ದಾಳೆ. ಅವಳ ಬದುಕೇ ಒಂದು ಧರ್ಮ. ಅವಳ ಬದುಕನ್ನು ನೋಡಿ ಆದರ್ಶವಾದ ಜೀವನ ಮಾಡಿದವಳು, ಮಹಾಪತಿವ್ರತೆಯಾದವಳು. ಅವಳ ಬದುಕನ್ನು ನೋಡಿದರೆ ಬೇರೆಯವರು ಅರಿತು ಹೇಗಿರಬೇಕು, ಈ ದ್ರೌಪದಿ ಹಾಗೆ ಇರಬೇಕು ಅಂತ ಲೋಕ ಹೇಳಬೇಕಪ್ಪ. ಆ ರೀತಿ ಇದ್ದವಳವಳು. ಮತ್ತು ವಂದಿತಾಂ ಜನತೆಯ ಜನನೀವತ್, ಜನರನ್ನು, ಅವಳು ಪ್ರಜೆಗಳನ್ನು ವಾತ್ಸಲ್ಯದಿಂದ ನೋಡ್ತಿದ್ವಿ. ಯಾಕೆ? ಮಹಾರಾಣಿಯಾದವಳಲ್ವ ಅವಳು. ಮಹಾರಾಣಿಯಾಗಿ ಜನಗಳನ್ನೆಲ್ಲ ತಾಯಿಯಾಗಿ, ತಾಯಿ ಮಗುವನ್ನು ಹೇಗೆ ವಾತ್ಸಲ್ಯದಿಂದ ಕಾಣ್ತದೆ ಹಾಗೆ ಪ್ರಜೆಗಳನ್ನು ನೋಡ್ತಿದ್ವಿ. ಜನರು ಕೂಡ ಅವಳನ್ನು ವಂದಿಸ್ತಾ ಇದ್ರು. ದ್ರೌಪದಿ ಕೃಷ್ಣ ಬರ್ತಾ ಇದ್ದಾಳೆ ಅಂದರೆ ಅವಳನ್ನು ತಾಯಿಯ ಹಾಗೆ ಪ್ರಜೆಗಳು ಕೂಡ ಬಹಳ ಭಕ್ತಿಯಿಂದ, ಪ್ರೀತಿಯಿಂದ ಕಾಣ್ತಿದ್ರು. ಆ ರೀತಿಯ ಪ್ರಭಾವವನ್ನು ಅವಳು ಜನರಲ್ಲಿ ಹೊಂದಿದ್ಲು ಅಂತ ಈ ಅರ್ಥವನ್ನು ಹೇಳ್ತಾರೆ. ಇದಿಷ್ಟು ದ್ರೌಪದಿಯ ಬಗ್ಗೆ ಆಯಿತು.
ಹಾಗಾದರೆ ವೇದರಾಶಿಯಲ್ಲಿ ಇದಕ್ಕೆ ವೇದರಾಶಿಗೆ ಏನು ಸಂಬಂಧ? ಇದೇನೋ ಕತೆ ಹೇಳಿದ ಹಾಗಾಯ್ತಲ್ಲ ಅಂದರೆ ಉಂಟು. ರಾಜಸೂಯ ಮುಖ ಸನ್ಮುಖ ವೃತ್ತಾಂ ಅಂತ ಹೇಳಿದ್ರು. ಏನು ಅಂದರೆ ವೇದರಾಶಿಯಲ್ಲಿ ಅನೇಕ ಯಜ್ಞಯಾಗಾದಿಗಳ ಬಗ್ಗೆ ಹೇಳ್ತಾರೆ. ವೇದಗಳೆಲ್ಲ ಅನೇಕ ಯಜ್ಞಗಳನ್ನು ತಿಳಿಸ್ತವೆ. ಪುತ್ರಕಾಮೋ ಯಜೇತ ಅಂತ ಹೇಳ್ತದೆ ವೇದ. ಪುತ್ರಕಾಮೋ ಯಜೇತ ಅಂದರೆ ಯಾರಿಗೆ ಮಕ್ಕಳು ಇಲ್ಲ, ಮಕ್ಕಳನ್ನು ಬಯಸುವವರು ಅವರು ಯಜ್ಞ ಮಾಡಬೇಕು. ಪುತ್ರಕಾಮೇಷ್ಟಿ ಎನ್ನುವಂತಹ ಯಜ್ಞವನ್ನು ಮಾಡಿ ಅಂತ ವೇದ ಹೇಳ್ತದೆ. ವೇದೋಕ್ತವಾದಂತಹ ಯಜ್ಞ ಅದು. ಅದನ್ನು ವೇದವೇ ಹೇಳ್ತದೆ. ಪುತ್ರಕಾಮ ಯಜೇತ ಅಂತ ವೇದವಾಕ್ಯ ಉಂಟು. ಅದೇ ರೀತಿಯಾಗಿ ಅನೇಕ ರಾಜಸೂಯಾದಿ ಅನೇಕ ಉತ್ತಮವಾದಂತಹ ಯಜ್ಞಗಳನ್ನು ಬೋಧಿಸುವಂಥದ್ದು ವೇದರಾಶಿ. ಆ ಅರ್ಥವನ್ನು ಹೊಂದಿದೆ. ವಾಸುದೇವ ಗುಣ ನಿಶ್ಚಿತ ಭಾವಾಂ. ಮತ್ತು ಈ ಎಲ್ಲ ವೇದೋಪನಿಷತ್ತುಗಳೆಲ್ಲವೂ ಕೂಡ ಆ ವಸುದೇವ ಸುತನಾದಂತಹ ಸರ್ವವ್ಯಾಪ್ತನಾದಂತಹ ವಾಸುದೇವ ಏನಿದ್ದಾನೆ ಹರಿ, ಅವನ ಗುಣಗಳಲ್ಲೇ ನಿಷ್ಠೆಯುಳ್ಳಂತಹ ಆ ಪರಮಾತ್ಮನ ಗುಣಗಳನ್ನೇ ಕೇಂದ್ರೀಕರಿಸಿ ತನ್ನ ತಾತ್ಪರ್ಯವನ್ನು ಹೊಂದಿರುವಂಥದ್ದು ವೇದೋಪನಿಷತ್ತು. ವೇದೋಪನಿಷತ್ತುಗಳಲ್ಲಿ ಮಹಾ ತಾತ್ಪರ್ಯ ಏನು ಅಂದರೆ ಪರಮಾತ್ಮನ ಗುಣವರ್ಣನೆಯೇ ತಾತ್ಪರ್ಯ. ಇಂಥದ್ದು ಸರ್ವಧರ್ಮ ಪರಿಶಿಕ್ಷಣ ದಕ್ಷಾಂ. ಮತ್ತು ವೇದೋಪನಿಷತ್ತುಗಳು ಎಲ್ಲ ಧರ್ಮಗಳನ್ನು ಕೂಡ, ಎಲ್ಲರಿಗೂ ಬೇಕಾದ ಧರ್ಮವನ್ನು ಯಾರು ಬೋಧಿಸಬೇಕು? ವೇದವೇ ಬೋಧಿಸ್ತದೆ. ಹೀಗಾಗಿ ನಮಗೇನಾದರೂ ಒಳ್ಳೆಯ ಅಂಶ, ನಮ್ಮಲ್ಲೇನಾದರೂ ಒಂದು ಅಕಸ್ಮಾತ್ತಾಗಿ ಅತ್ಯಲ್ಪವಾಗಿ ಆದರೂ ಕಿಂಚಿತ್ ಒಳ್ಳೆ ಗುಣ ಇದೆ ಅಂದರೆ ಅವೆಲ್ಲ ವೇದ ಪರಂಪರೆಯಿಂದ ಬಂದಿರುವಂಥದ್ದು, ವೈದಿಕ ಪರಂಪರೆಯಿಂದ ನಮಗೆ ಬಂದಿರುವಂಥದ್ದು. ಸ್ವತಃ ನಾವು ಒಳ್ಳೆಯವರೇ ಅಲ್ಲ, ಅಥವಾ ಒಳ್ಳೆಯ ಕ್ರಮ ಏನು ಅಂತ ಗೊತ್ತೇ ಇಲ್ಲ ನಮಗೆ. ವೇದ ಬೋಧನೆ ಅದು. ವೇದ ನೇರವಾಗಿ ಹೇಳಿತ್ತ ಪಾರಂಪರಿಕವಾಗಿ ಏನೋ ಕೆಲವು ವಿಷಯಗಳು ಬಂದು ಹೋಗಿವೆ. ಆ ಪಾರಂಪರಿಕವಾಗಿ ಹಿರಿಯರಿಂದ ಬಂದದ್ದು ಅದು ಅತ್ಯಲ್ಪ ಮಟ್ಟದಲ್ಲಿ ನಾವು ಇಟ್ಕೊಂಡು ಅದನ್ನು ನಿತ್ಯವೂ ನಮ್ಮ ಪಾಟಿಸ್ತಾ ಇದ್ದೇವೆ. ಹೀಗೆ ನಮಗೆಲ್ಲ ಧರ್ಮ ಅಂದರೆ ಲೋಕದಲ್ಲಿ ಧರ್ಮಬೋಧೆ ಧರ್ಮ ಉಂಟು ಅಂದರೆ ಅದು ವೈದಿಕ ಶಿಕ್ಷಣದಿಂದ ಅಷ್ಟೇ ಬರೋದು, ಬೇರೆ ಮತ್ತೆಲ್ಲೂ ಇಲ್ಲ. ಪುಸ್ ಅಂತ ಇಂಗ್ಲೀಷ್ನಲ್ಲಿ ಏನೋ ಒಂದು ಹೇಳಿಬಿಡ್ತಾರೆ, ಆಯಿತು. ಶೈಲಿ ಭಾರಿ ಫ್ಯಾಷನ್ನಿಗೆ ಹೋಗ್ತಾರಷ್ಟೇ. ಇಂಗ್ಲೀಷ್ ಮೀಡಿಯಮಲ್ಲಿ ಭಾರಿ ಫ್ಯಾಷನ್ನಾಗಿ ಮಾಡಿಕೊಂಡು ಹಿಡಿಯೋರಿಲ್ಲ, ಅವರನ್ನು ಹಾಗಿರ್ತಾರೆ. ಆದರೆ ಅವರಿಗೆ ಯಾವ ನೈತಿಕ ಇದೇ ಇಲ್ಲ, ಹಾಳಾಗಿ ಹೋಗಿರ್ತಾರೆ. ಕೆಲವರಂತೂ ಹಾಳಾಗಿ ಹೋಗಿರೋರು ಕಂಡಿದ್ದೇನೆ. ಏನು ಅವರು ಹೇಗೆ ಅವರ ಯೌವನವನ್ನು ಯಾವ ರೀತಿ ಸದುಪಯೋಗ ಮಾಡಬೇಕು ಅಂತ ಗೊತ್ತಿಲ್ಲ. ಬಹಳ ದುಷ್ಟ ಹಾದಿ ಹಿಡಿದಂತಹ ಯುವಕ ಯುವತಿಯರು ತಯಾರಾಗಿ ಇರುವಂಥದ್ದನ್ನು ನೋಡ್ತೇವೆ ಲೋಕದಲ್ಲಿ. ಹೀಗೆ ಅವರಿಗೆಲ್ಲ ಧರ್ಮಬೋಧೆ ಮಾಡುವುದಾದರೂ ಯಾರಿಂದ? ವೈದಿಕ ಧರ್ಮ ಏನುಂಟೋ ವೇದೋಪನಿಷತ್ತುಗಳು ಸರ್ವಧರ್ಮ ಮೂಲ. ಅವು ಬದುಕಿನ ಕ್ರಮವನ್ನು, ಶಿಸ್ತಾದಂತಹ, ಲೋಕದಲ್ಲಿ ಯಾರನ್ನೂ ಹಿಂಸಿಸದಂತಹ, ಲೋಕದ ಶಾಂತಿ ನೆಮ್ಮದಿಯನ್ನು ಕಾಪಾಡುವಂತಹ ಧರ್ಮದಲ್ಲಿ ಎಲ್ಲರೂ ತೊಡಗಬೇಕು. ಅದಕ್ಕೆ ಬೇಕಾದ ಶಿಕ್ಷಣ ಕೊಡುವುದು ವೇದಗಳೇ. ಮತ್ತೆ ವಂದಿತಾಂ ಜನತೆಯ ಜನನಿ. ಹೀಗಾಗಿ ಸರ್ವಜನರೂ ಕೂಡ ವೇದಗಳನ್ನು ತಾಯಿ ಅಂತ ತಿಳಿದು ಕೈ ಮುಗಿತಾರೆ. ವೇದ ಮಾತರಂ ಒಂದೇ ವೇದ ಮಾತರಂ ಅಂತ ಹೇಳೋದಿಲ್ವಾ? ವೇದ ಮಾತೆಯನ್ನು ನಮಸ್ಕಾರ ಮಾಡ್ತೇನೆ ಅಂತ ಹೇಳುವ ಅನೇಕ ಮಾತುಗಳು ಉಂಟು. ಹಾಗೆ ವೇದಗಳು ಉಂಟು ಅಂತ ಹೇಳ್ತಾರೆ. ಮೌಲಿ ಸಂಗ್ರಹ ವಿಕರ್ಷಣದೂನಾಂ ಮಯಿನಾ ಸದಸಿ ದುಷ್ಟ ಜನೇನ ನ್ಯಾಯ ಮಾರ್ಗಮಪಹಾಯ ಮಹಾಂತಂ ಸ್ವೇಶ್ವರತ್ವಮಪಿ ಸಾಧಯತಾಲಂ ಎನ್ನುವಂಥದ್ದು. ಈಗ ಇಲ್ಲಿ ನಾವು ವಾಸುದೇವ ಅಂತ ಒಂದು ಪದ ಬಂದಿತ್ತು, ಅದರ ಅರ್ಥವನ್ನು ಹೇಳದೆ ಏನು? ವಸುದೇವನ ಮಗ ವಾಸುದೇವ. ವಾಸುದೇವ ಅನ್ನೋ ಪದಕ್ಕೆ ವಸುದೇವನ ಮಗ ಅಂತ ಅರ್ಥ. ಅಂದರೆ ಕೃಷ್ಣ ಅಂತ. ಕೃಷ್ಣನಲ್ಲೇ ಮನಸ್ಸಿನ ನಿಷ್ಠೆ ಉಳ್ಳವಳು ಯಾರು? ದ್ರೌಪದಿ. ಎಲ್ಲ ವೇದಶಾಸ್ತ್ರಗಳು ಕೂಡ ಕೃಷ್ಣನನ್ನೇ ಬೋಧಿಸ್ತವೆ ಅಂತ ಇನ್ನೊಂದು ಅರ್ಥ ತಿಳಿದಾಯಿತು. ವಾಸುದೇವ ಶಬ್ದಕ್ಕೆ ಮತ್ತೊಂದು ಅರ್ಥ ಉಂಟು. ಅದಕ್ಕಾಗಿ ಈಗ ಹಿಂದಿನ ಶ್ಲೋಕದ ಒಂದು ಪದವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನಿವೇದನೆ ಮಾಡೋದು, ನಿಮಗೆಲ್ಲ ಹೇಳಿ ಸಮರ್ಪಣೆ ಮಾಡಿ ಕೈ ಮುಗಿಯೋದು.
ಹಾಗಾಗಿ ವಾಸುದೇವ ಶಬ್ದ ಏನು ಹೇಳುತ್ತದೆ? ವಸನಾದ್ ವಾಸುದೇವಸ್ಯ ವಾಸಿತಂ ಭುವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಎನ್ನುವಂತಹ ವಾಸುದೇವ ಶಬ್ದದ ವಿವರಣೆ ಕೊಡ್ತಾ ಅಂತಹ ವಾಸುದೇವನಿಗೆ ನಮಸ್ಕಾರ ಮಾಡ್ತೆ ಎನ್ನುವಂತಹ ಅಭಿಪ್ರಾಯ ಉಳ್ಳದ್ದು. ಹಾಗಾದರೆ ವಾಸುದೇವ ಯಾರು? ವಾಸನಾದ್ ವಾಸು, ವಾಸನಾದ್ದಂದರೆ ವಾಸ ಮಾಡುವವನಾದ್ದರಿಂದ ವಾಸು ಅಂತ ಹೆಸರು. ವಾಸ ಮಾಡುವಂತಹ ದೇವ ಅವನು, ಹಾಗಾಗಿ ವಾಸುದೇವ. ಎಲ್ಲಿ ವಾಸ ಮಾಡಿ? ನಾವು ವಾಸ ಮಾಡ್ತೇವಲ್ವ, ನಮಗೆ ಯಾಕೆ ವಾಸುದೇವ ಅಂತಿಲ್ಲ ಅಂದರೆ ಪರಮಾತ್ಮನ ವಾಸಕ್ಕೂ ನಮಗೂ ವ್ಯತ್ಯಾಸ ಇದೆ. ನಾವು ಇಲ್ಲಿದ್ದರೆ ಇಷ್ಟು ಈ ಕುರ್ಚಿಯಷ್ಟೇ ಸ್ಥಳದಲ್ಲಿರು, ಆಚೆ ಕೂತಿರೋದಿಲ್ಲ. ಹಾಗಾದರೆ ವಾಸುದೇವ ಎಲ್ಲೆಲ್ಲಿ ವಾಸ ಮಾಡ್ತಾನೆ? ಭುವನತ್ರಯಂ, ಮೂರು ಲೋಕಗಳಲ್ಲೂ ಇಡೀ ಬ್ರಹ್ಮಾಂಡದ ಒಳಹೊರಗೆಲ್ಲ ವ್ಯಾಪಿಸಿಕೊಂಡು ವಾಸ ಮಾಡ್ತಾನಲ್ವ, ಹಾಗಾಗಿ ಅವನಿಗೆ ವಾಸುದೇವ ಅಂತ ಹೆಸರು. ಮತ್ತು ಇದು ಇಡೀ ಬ್ರಹ್ಮಾಂಡದಲ್ಲಿ ಪರಮಾತ್ಮ ವ್ಯಾಪಿಸಿಕೊಂಡು ವಾಸ ಮಾಡುವಂಥದ್ದು ಅಂತ ಒಂದು ಅಂಶ. ಎರಡನೇದು ಸರ್ವಭೂತ ನಿವಾಸೋಸಿ, ಸರ್ವ ಜೀವಾತ್ಮರ ಅಂತರಾತ್ಮನಾಗಿ ಪರಮಾತ್ಮ ವಾಸ ಮಾಡ್ತಾನೆ. ಜೀವಾತ್ಮ ಹೇಗಿದೆ ಗೊತ್ತಿಲ್ಲ ರೀ, ಗೊತ್ತಿಲ್ಲ. ಜೀವಾತ್ಮನನ್ನು ಕಾಣ್ಲಿಕ್ಕೆ ಸಿಗ್ತದ? ಸಿಗುವುದಿಲ್ಲ. ನಾನಂತೂ ಯಾವ ಜೀವಾತ್ಮನನ್ನು ನೋಡಲಿಲ್ಲ ಇಲ್ಲಿವರೆಗೆ. ಅಲ್ಲ, ಇವರು ಸಿಗ್ತಾರಲ್ಲ ಜನ ಅಂದರೆ, ಹೌದು ಜನ ಸಿಗ್ತಾರೆ, ಮಾತು ಕೂಡ ಆಡ್ತಾರೆ, ಕೇಳಿಸ್ತದೆ. ಅವೆಲ್ಲವೂ ಹೇಗೆ ಕೇಳ್ತದೆ? ಒಂದು ದೇಹ, ಆ ದೇಹದಲ್ಲಿರುವಂಥ ಮಾತಾಡುವಾಗಿಂದ್ರಿ, ಅದರಿಂದ ಅವರೆಲ್ಲಿಂದಲೋ ಫೋನ್ ಹೊಡೆದು ಮಾತಾಡ್ತಾರೆ, ಆಯಿತು, ಅಲ್ಲಿಗೆ ಮುಗಿತು. ಇನ್ನು ಮನೆಗೆ ಬಂದ್ರಪ್ಪ ಯಾರಾದ್ರು ಬಂದರೆ ಹೇಗೆ ಕಾಣ್ತಾರೆ? ಬರ್ತಾರೆ, ಎದುರಿಗೆ ಕಾಣ್ತಾರಷ್ಟೆ, ಎತ್ತರ ಗಾತ್ರದಲ್ಲಿ ಏನೋ ಒಂದು ಆಕೃತಿಯಲ್ಲಿ ಇರ್ತಾರೆ ಅಲ್ವಾ. ಹೀಗೆ ದೇಹ ಕಾಣ್ತದೆ, ಆತ್ಮ ಎಲ್ಲಿದೆ ಗೊತ್ತಿಲ್ಲ ಅಲ್ವಾ, ಆತ್ಮವನ್ನು ಕಾಣುವುದಿಲ್ಲ. ಅಂತಹ ಕಾಣದಿರುವಂಥ ಅತ್ಯಂತ ಸೂಕ್ಷ್ಮವಾದ ಜೀವಾತ್ಮನ ಒಳಗೆ ಅಂತರಾತ್ಮನಾಗಿದ್ದಾನೆ ಭಗವಂತ. ಹೀಗಾಗಿ ಸರ್ವಭೂತ ನಿವಾಸೋಸಿ, ಬೃಹತ್ತಾಗಿ ಇಡೀ ಬ್ರಹ್ಮಾಂಡ ವ್ಯಾಪಿಸಿಕೊಂಡಂತಹ ಮಹದ್ರೂಪ, ಅತ್ಯಂತ ಸೂಕ್ಷ್ಮವಾದಂತಹ ಜೀವಾತ್ಮರಲ್ಲಿ ವ್ಯಾಪಿಸಿರುವಂತಹ ಅಣುರೂಪ. ಹೀಗೆ ಪರಮಾತ್ಮನ ರೂಪ ಅದೇನು ಮಹದ್ರೂಪವೋ ಅಣುರೂಪವೋ ಎರಡೂ ಉಂಟು ಅಂತ. ಅಣೋರಣೀಯನ ಮಹತೋ ಮಹೀಯನ ಅಂತ ಹೀಗೆ ಪುರಂದರದಾಸರು ವರ್ಣಿಸ್ತಾರೆ. ಅಪ್ರಮೇಯನ, ಹಾಗಾಗಿ ಅವನ ಅಪ್ರಮೇಯ, ತಿಳಿಯಲ್ಪಡುವುದಿಲ್ಲ. ಪ್ರಮೇಯ ಅಂದರೆ ತಿಳಿಯಲ್ಪಡುವವನು, ಮೇಯ ಅಂದರೆ ತಿಳಿಯಲ್ಪಡುವವನು, ಪ್ರಮೇಯ ಚೆನ್ನಾಗಿ ತಿಳಿಯಲ್ಪಡುವವನು. ಅಪ್ರಮೇಯ ಅಂದರೆ ಚೆನ್ನಾಗೆಲ್ಲ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ಯಾರು ತಿಳಿಯಲಾಗದ್ದು ಯಾರು ಅಂದರೆ ಪರಮಾತ್ಮನನ್ನು ನಾವು ತಿಳಿಯಲಾಗುವುದಿಲ್ಲ ಅಂತ. ಹೀಗೆ ಅಣೋರಣೀಯನ ಮಹತೋ ಮಹೀಯನ ಅಪ್ರಮೇಯನ ಅಂತ ಹೀಗೆ ವರ್ಣನೆ ಪುರಂದರದಾಸರು ಕೊಡುತ್ತಾರೆ. ಅದು ವೇದ ಉಪನಿಷತ್ ವಾಕ್ಯ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಕಠದಲ್ಲಿ ಬರ್ತದೆ, ಕಠಶ್ರುತಿಯಲ್ಲಿ ಹೇಳುವ ಮಾತು. ಅದನ್ನು ಪುರಂದರದಾಸರು ತಮ್ಮ ದೇವರ ನಾಮದಲ್ಲಿ ತಿಳಿಸ್ತಾರೆ. ಹೀಗೆ ಪರಮಾತ್ಮ ಹೇಗಿದ್ದಾನೆ ಅಂದರೆ, ಅವನು ವಾಸುದೇವ ಅಂದರೆ ಸರ್ವ ಜೀವಾತ್ಮರು ಏನಿದ್ದಾರೆ ಅವರಲ್ಲಿ ಪರಮಾತ್ಮ ಅಣುರೂಪದಲ್ಲಿ ಇದ್ದಾನೆ. ಸರ್ವಭೂತ ನಿವಾಸೋಸಿ, ಹೀಗಿರುವಂತಹ ವಾಸುದೇವ ನಮೋಸ್ತುತೆ ಅಂತ ಇರುವ ವಾಸುದೇವ ಶಬ್ದದ ನಿಷ್ಪತ್ತಿ. ನಾವು ಎಷ್ಟೋ ಪದಗಳನ್ನು ಕೇಳ್ತೇವೆ, ಪದಕ್ಕೆ ಯಾಕೆ ವಿಚಾರ ಮಾಡಬೇಕು ಅಂದರೆ ಆ ಪದದಲ್ಲಿ ಸ್ವಾರಸ್ಯ ಇರ್ತದೆ. ನಮ್ಮ ಹೆಸರಲ್ಲೆಲ್ಲ ಏನೂ ಇರುವುದಿಲ್ಲ, ವಿರುದ್ಧವಾಗಿರ್ತದೆ. ಸುಗುಣ ಅಂತ ಹೆಸರಿಟ್ಟಿರ್ತಾರೆ ನೋಡಿ, ಎಲ್ಲರೂ ಸುಗುಣೆಯರಾಗಿ ಇರುವುದೇ ಇಲ್ಲ, ಹೆಸರು ಇರ್ತದೆ ಅಷ್ಟೆ. ಅದರಿಂದ ನಮಗೆಲ್ಲವನ್ನು ಅನ್ವಯಿಸ್ಕೊಳ್ಬಾರ್ದು. ನಾವು ಏನೂ ಅಲ್ಲ ಲೋಕದಲ್ಲಿ. ಪರಮಾತ್ಮನ ಸಂಬಂಧಿಯಾಗಿ ವಿಸ್ತಾರವಾಗಿ ಎಷ್ಟು ಹೊತ್ತು ಹೇಳಿ, ಎಷ್ಟು ಹೊತ್ತು ಕೇಳಿ, ಎಷ್ಟು ಹೊತ್ತು ವಿಚಾರ ಮಾಡಿ, ನಿದ್ರೆ ಬರುವವರೆಗೆ ಆ ಭಗವತ್ ಚಿಂತನೆ ಮಾಡ್ಕೊಳ್ತಾ ಹೋಗು. ಅದಕ್ಕಾಗಿ ಇಷ್ಟೆಲ್ಲ ರಾಶಿ ಉಂಟು ನಮಗೆ ಸಾಹಿತ್ಯ, ಭಗವತ್ಪರವಾದ ಸಾಹಿತ್ಯ ಅಷ್ಟೆಲ್ಲ ರಾಶಿ ಉಂಟು ಅಂತ. ಹೀಗೆ ಇಂತಹ ವಾಸುದೇವನಲ್ಲಿ ಸರ್ವವ್ಯಾಪ್ತನಾಗಿರುವವನು, ಸರ್ವ ಜೀವಾತ್ಮರಲ್ಲಿ ಅಣುರೂಪದಿಂದ ಅಂತರಾತ್ಮನಾಗಿ ಇರುವವನು, ಸರ್ವವ್ಯಾಪ್ತಿ ಉಳ್ಳಂತಹ ಇಂತಹ ದೇವ ಅಂದರೆ ತನ್ನದೇ ಆದಂತಹ ಅವತಾರ ಲೀಲೆಗಳನ್ನು ತೋರುವವ, ಸರ್ವಾಧಿಪತಿಯಾಗಿರುವಂತಹ ದೇವ, ಅವನೇ ವಾಸುದೇವ. ಅವನಲ್ಲಿ ಅವನ ಮಹಾತ್ಮ್ಯಗಳನ್ನು, ಆ ವಾಸುದೇವನ ಗುಣಗಳ ಬಗ್ಗೆಯೇ, ವಾಸುದೇವನ ಗುಣಗಳ ಬಗ್ಗೆಯೇ ನಿಷ್ಠೆಯಿಂದ ತಮ್ಮ ತಾತ್ಪರ್ಯವನ್ನು ಹೊಂದಿರುವಂಥವು ವೇದರಾಶಿ ಅಂತ ಹೇಳಲಿಕ್ಕೆ ಇಷ್ಟ ಹೊರಟು. ಇಂತಹ ಪರಮಾತ್ಮ ವಾಸುದೇವನನ್ನು ಸದಾಕಾಲ
ಧ್ಯಾನ ಮಾಡ್ತಾ ಇರುವವಳು ಯಾರು? ಅವಳೇ ಕೃಷ್ಣ ಅಂತ ಇಷ್ಟ. ಈಗ ನಾವು ಈ ಶ್ಲೋಕಕ್ಕೆ ಬರುವ, ಈಗ ಓದಿದ್ದಾಗಿತ್ತಲ್ಲ, ಯಾವುದದು? ಮೌಲಿ ಸಂಗ್ರಹ ವಿಕರ್ಷಣ ದೂನಾಂ ಮಾಯಿನಾ ಸದಸಿ ದುಷ್ಟ ಜನೇನ ನ್ಯಾಯ ಮಾರ್ಗಂ ಅಪಹಾಯ ಮಹಾಂತಂ ಸ್ವೇಶ್ವರತ್ವಮಪಿ ಸಾಧಯತ ಅಲಂ ಅಂತ ಹೇಳಿ. ಅಲಂ ಅನ್ನೋ ಪದಕ್ಕೆ ಚೆನ್ನಾಗಿ ಅಂತ ಅರ್ಥ. ಅಲಂ ಅಂದರೆ ಚೆನ್ನಾಗಿ, ಪದೇ ಪದೇ ಬರ್ತದೆ ಬಿಡಿ. ಸಾಕು ಅಂತ ಇನ್ನೊಂದು ಅರ್ಥ ಇದೆ. ಸಾಕು ಅಂತ ಹೇಳಿದ್ರು, ಊಟ ಮಾಡುವಾಗ ಅಲಂ ಅಂದರೆ ಸಾಕು ಅಂತ ಅರ್ಥ. ಅಲಂ ಅಂದರೆ ಚೆನ್ನಾಗಿ ಅಂತ ಇನ್ನೊಂದು ಅರ್ಥ. 3-4 ಅರ್ಥ ಉಂಟು ಅದಕ್ಕೆ. ಮೌಲಿ ಸಂಗ್ರಹ ವಿಕರ್ಷಣ ದೂನಾಂ. ವೇದಗಳಿಗೆಲ್ಲ ತಲೆಭಾಗ ಯಾವುದು ಅಂದರೆ ಉಪನಿಷತ್ತು. ವೇದಗಳ ಅಂತದಲ್ಲಿ ಯಾವುದರಲ್ಲಿಯೂ, ಯಾವುದೇ ಮಾತಿನಲ್ಲಿಯೂ ಕೊನೆಯ ವಾಕ್ಯ ಸಾರರೂಪವಾಗಿರ್ತದೆ. ಯಾವುದೇ ಒಂದು ವಿಷಯವನ್ನು ಬರವಣಿಗೆ ಮಾಡಿದ್ದಾಗಲಿ, ಪ್ರವಚನ ಮಾಡಿದ್ದಾಗಲಿ, ಅದರಲ್ಲಿ ಕೊನೆಯ ವಾಕ್ಯ ಅಥವಾ ಕೊನೆಯ ಕೆಲವು ಒಂದು 4-6 ವಾಕ್ಯಗಳು ಆ ಇಡೀ ಮಾತಿನ ತಾತ್ಪರ್ಯವನ್ನು ಹೊಂದಿರ್ತದೆ. ಈ ಸುಳಾದಿಗಳಲ್ಲೆಲ್ಲ ಜೊತೆ ಅಂತ ಬರ್ತದೆ. ಆ ಜೊತೆ ಏನು ಹೇಳ್ತದೆ? ಆ ಇಡೀ ಸುಳಾದಿಯ ಭಾವವನ್ನೆಲ್ಲ ಅಂತರ್ಭಾವ ಹೊಂದಿರುವಂಥದ್ದೇ ಜೊತೆ ನೋಡ್ತೇವೆ. ಹಾಗೆಯೇ ವೇದಗಳು ಉಂಟು. ಆ ವೇದಗಳಲ್ಲೆಲ್ಲ ಒಂದಷ್ಟು ವಿಷಯಗಳನ್ನು ವರ್ಣಿಸ್ತಾ ಹೋಗ್ತದೆ ವೇದ. ಅದರ ಸಾರರೂಪವಾಗಿ ವೇದಗಳ ಅಂತ್ಯದಲ್ಲಿ, ಪ್ರತಿಯೊಂದು ವೇದದ ಅಂತ್ಯದಲ್ಲಿಯೂ ಕೂಡ ಒಂದಷ್ಟು ಅದರ ಸಾರರೂಪವಾಗಿ, ವೇದದ ಸಾರರೂಪವಾಗಿ ಅಂತ್ಯದಲ್ಲಿ ಇರುವಂಥ ಮಂತ್ರಗಳಿರ್ತವೆ. ಆ ಮಂತ್ರಗಳಿಗೆ ವೇದಾಂತ ಅಂತ ಹೆಸರು. ವೇದದ ಅಂತ ವೇದಾಂತ, ಅವುಗಳನ್ನೇ ಉಪನಿಷತ್ತು ಹೇಳುತ್ತೆ. ಹಾಗಾಗಿ ವೇದಾಂತ ಅಂದರೆ ಉಪನಿಷತ್ತು ಅಂತ ಅರ್ಥ. ಕೆಲವರೆಲ್ಲ ಹುಚ್ಚನಾಗಿ ಮಾತಾಡ್ತಾರೆ. ಅವ್ರಿಗೆ ನೀವು ಧೈರ್ಯವಾಗಿ ಕೆನ್ನೆಗೆ ಹೊಡೆದ್ರೆ ಏನು ಪಾಪ ಬರುವುದಿಲ್ಲ. ವೇದಾಂತ ಮಾತಾಡಬೇಡ ಅಂತಾರೆ. ವೇದಾಂತ ಮಾತಾಡೋದು ಅಂದರೆ ನಾವು ಹುಚ್ಚಾಟವಾಗಿ ಮಾತಾಡುವುದನ್ನೆಲ್ಲ ವೇದಾಂತ ಅಂತ ಹೇಳುವ ಹುಚ್ಚರಿದ್ದಾರೆ. ಹುಚ್ಚರಿಗೆ ಹೊಡೆಯಬೋದಲ್ಲ ಅಲ್ವಾ? ಬೇಕಂತ ವೇದಾಂತವನ್ನು ಅಪಹಾಸ್ಯ ಮಾಡ್ತಾರೆ, ಅಣಕಿಸ್ತಾರೆ. ಅದನ್ನೆಲ್ಲ ಸಹಿಸಬೇಕಾದದ್ದಿಲ್ಲ. ವೇದಗಳ ಸಾರರೂಪವಾದಂತಹ ತತ್ವಪೂರಿತವಾದಂತಹ ವಾಗ್ರಾಶಿ ಏನುಂಟೋ ಅದೇ ವೇದಾಂತ. ಆ ವೇದಾಂತವನ್ನೇ ಉಪನಿಷತ್ತು ಅನ್ನೋದು. ಉಪನಿಷತ್ ಕೇಳಿದರೆ ನಮಗೆ ಈ ಲೋಕದಲ್ಲಿ ಏನೂ ಬೇಕಾಗುವುದೇ ಇಲ್ಲ. ತೀರ ಮೈ ಮುಚ್ಚಿಕೊಳ್ಬೇಕು ಅಂತ ಯಾವ್ದಾದ್ರು ಒಂದು ಬಟ್ಟೆ ತಗಲು ಹಾಕ್ಕೊಂಡ್ರೆ ಆಯಿತು ಮೈಗೆ. ಉಳಿದಂತೆ ಸದಾ ಚಿತ್ತ ಅದರಲ್ಲೇ ಇರ್ತದೆ. ಅಷ್ಟು ಆಕರ್ಷಣೆ, ಸೂಜಿಗಲ್ಲೋದು. ಉಪನಿಷತ್ತುಗಳು ನಮ್ಮನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು. ಯಾಕೆ ಹಾಗೆ ಗೊತ್ತಿಲ್ಲ. ಭಗವಂತ ಕೊಟ್ಟಿದ್ದಾನೆ ನಮಗೆಲ್ಲ ಸಂಪತ್ತನ್ನು ಸುರಿದು ಹಾಕಿಬಿಟ್ಟಿದ್ದಾನೆ ತಲೆ ಮೇಲೆ. ಈ ವೇದಾಂತ ಅಥವಾ ಉಪನಿಷತ್ತಿಗೆ ಏನು ಹೆಸರು ಅಂದರೆ ವೇದ ಶಿರಸ್ಸು ಅಂತ ಹೆಸರು. ವೇದದ ಶಿರೋಭಾಗ ಅಂದರೆ ನೆತ್ತಿಯಲ್ಲಿರುವಂಥದ್ದು. ವೇದಗಳ ಶಿರೋಭಾಗ ಅಂದರೆ ಅತ್ಯಂತ ಉತ್ತಮವಾದ ಸಾರರೂಪವಾದ ಆ ವಾಗ್ರಾಶಿ ಏನುಂಟೋ, ಭಗವತ್ಪರವಾದಂತಹ ಭಗವತ್ ತತ್ವಗಳನ್ನು ಬೋಧಿಸುವಂತಹ ವಾಗ್ರಾಶಿ ಏನುಂಟೋ ಅದೇ ವೇದಾಂತ ಅಂದರೆ ಉಪನಿಷತ್ತು ಅಂತ ಅರ್ಥ. ಈ ಉಪನಿಷತ್ತು ತಲೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿ, ವ್ಯಕ್ತಿಯ ತಲೆ ಮೇಲೆ ಕೂದಲು, ಹೌದಾ? ಸ್ತ್ರೀಗಂತೂ ಒಂದಷ್ಟು ಉದ್ದಾದ ಜಡೆ. ನಮ್ಮ ಕೃಷ್ಣೆಗೂ ಸಹ ಅತ್ಯಂತ ನೀಳವಾದಂಥ ದಪ್ಪವಾದ ದಟ್ಟವಾದಂತಹ ಕಪ್ಪು ಬಣ್ಣದ ಕೇಶರಾಶಿ, ನೀಳ ಕೇಶರಾಶಿ ಇತ್ತು. ಇದು ಅವಳ ಲಕ್ಷಣ. ಅವಳು ವೇದಾಭಿಮಾನಿನಿಯೇ. ವೇದಗಳಿಗೆ ಅಂತದಲ್ಲಿರುವುದು ವೇದಾಂತ ಉಪನಿಷತ್ತು. ಮಾಯಿ ಅಂದರೆ ಮೋಸಗಾರ ಅಂತ ಅರ್ಥ. ಮಾಯಾ ಅನ್ನೋ ಪದಕ್ಕೆ ಅನೇಕ ಅರ್ಥ ಉಂಟು. ನಾವು ಭಾಗವತದಲ್ಲಿ ಮಾಯಾ ಅಂತ ಬಂದ ಕೂಡಲೇ ನಿಂತೋಗ್ತದೆ ಒಂದ್ಸಲ. ಮಾಯಾ ಎನ್ನುವ ಶ್ಲೋಕ ಬಂದ ಕೂಡಲೇ ಮಾಯಾ ಅನ್ನೋ ಪದ ಬರ್ತದೆ ಆವಾಗವಾಗ. ಆತ್ಮಶಬ್ದ, ಪರಶಬ್ದ, ಮಾಯಾ ಶಬ್ದ ಇವೆಲ್ಲ ಬಂದಾಗ ನಾವು ಒಂದು ಸ್ವಲ್ಪ ಅಲ್ಲಿ ಆ ಸಂದರ್ಭಕ್ಕೆ ಯಾವ ಅರ್ಥ ಅಂತ ವಿಚಾರ ಮಾಡಿಯೇ ಹೋಗ್ಬೇಕು. ಇಲ್ಲದೆ ಇದ್ರೆ ಅನ್ವಯವೇ ಆಗದೆ ಶ್ಲೋಕಕ್ಕೆ ತಾತ್ಪರ್ಯ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಮಾಯಾ ಶಬ್ದ ನೋಡು. ಇಲ್ಲಿ ಮಾಯಾ ಶಬ್ದ ಉಂಟು. ಮಾಯಾ ಅನ್ನೋ ಪದಕ್ಕೆ ಒಂದು ರೀತಿ ಮೋಹಗೊಳಿಸುವಂಥದ್ದು ಅಂತ ಆಗ್ತದೆ. ಮಾಯಿ ಅಂದರೆ ಮೋಹಗೊಳಿಸುವಮ ಅಂದರೆ ಇದ್ದದ್ದನ್ನು ಇಲ್ಲದಂತೆ ತೋರುವುದು, ಇದ್ದದ್ದನ್ನು ಇಲ್ಲದೆ ಮಾಡುವುದು, ಇಲ್ಲದ್ದನ್ನು ಇದೆಯೇನೋ ಅಂತ ತೋರುವುದು, ಕಣ್ಕೊಟ್ಟು ಮಾಡುವುದು. ಅದೇ ಮಾಯಾ ಅಂತ.
ಅಂದರೆ ಮೋಹಗೊಳಿಸುವುದು ಅಂತ ಅರ್ಥ, ಮೋಹಕ್ಕೆ ಒಳಪಡಿಸುವುದು, ಅಂಥವನಿಗೆ ಮಾಯಿ ಅಂತಾರೆ. ಈಗ ಏನಾಗಿದೆ, ತಲೆಯ ಮೇಲೆ ಮೌಲಿ ಸಂಗ್ರಹ ವಿಕರ್ಷಣ ದೂನಾಂ. ಮೌಲಿ ಅಂದರೆ ತಲೆ, ತಲೆ ಮೇಲೆ ದಟ್ಟವಾಗಿರುವಂತಹ ಚಂದವಾದಂತಹ ಕೇಶರಾಶಿ ಕೃಷ್ಣಗೆ, ಅದನ್ನು ದುಷ್ಟನಾದಂತಹ ಎಲ್ಲರನ್ನೂ ಮೋಹಗೊಳಿಸುವಂತಹ ಏನೋ ದರ್ಪವನ್ನು ತೋರಿಸ್ತಾ ತಾನು ಮಹಾಪ್ರಭಾವಶಾಲಿ ಅಂತ ಎಲ್ಲರ ತಲೆ ಮೇಲೆ ತಾನು ಪ್ರಭಾವಶಾಲಿ ಅಂತ ಎಲ್ಲರಿಗೂ ಕೂಡ ಪ್ರಭಾವ ಬೀರುವಂತಹ ಒಂದು ಮೋಹ ಜಾಲವನ್ನು ಮಾಡುವಂತಹ ದುಷ್ಟ ಒಬ್ಬ ಅವನು ಈ ಯಾವ ಕೃಷ್ಣೆಯ ಕೂದಲನ್ನು ಗಟ್ಟಿಯಾಗಿ ಹಿಡಿದು ಬಿಟ್ಟ. ಕೃಷ್ಣೆಯ ತುರುವನ್ನು ಹಿಡಿದು ಅದು ಬಿಡಿಸಿ ಹೋಯಿತು, ಮತ್ತೆ ಆ ಕೂದಲೆಲ್ಲ ಬಿಚ್ಚಿ ಹೋಯಿತು. ಅವಳ ಕೂದಲನ್ನು ಹಿಡಿದು ಸಭೆಗೆ ಎಳೆದು ತಂದ. ಅವನು ಮಾಯಿನ ಸದಸಿ ದುಷ್ಟ ಜನೇನ, ಅತ್ಯಂತ ದುಷ್ಟನು ಮಾಯಿಯೂ ಆದಂತಹ ಅತ್ಯಂತ ಮೋಸಗಾರ ಅಂಥವನು, ವಂಚಕನಾದಂತಹ, ವಂಚನೆ ಅನ್ನೋ ಅರ್ಥವು ಮಾಯೆಯ ಶಬ್ದಕ್ಕಿದೆ. ಹಾಗಾಗಿ ವಂಚಕನಾದಂತಹ ದುಷ್ಟನಾದಂತಹ ದುಷ್ಟಜನನಾದಂತಹ ದುಶ್ಯಾಸನ ಅವ ಸದಸಿ ಅಂದರೆ ಸಭೆಯಲ್ಲಿ, ಸಭೆಗೆ ಸರಿಯಾಗಿ ಈ ಕೃಷ್ಣೆಯ ತಲೆಗೂದಲನ್ನು ಹಿಡಿದು ಎಳೆದುಕೊಂಡು ಬಂದ. ನ್ಯಾಯ ಮಾರ್ಗಂ ಅಪಹಾಯ ಮಹಾಂತಂ. ಯಾಕೆ ಅವನು ಹಾಗೆ ಮಾಡಿದ ಅಂದರೆ ನ್ಯಾಯದ ಮಾರ್ಗವೇ ಇಲ್ಲ ಅವನಿಗೆ, ನ್ಯಾಯದ ಹಾದಿಯನ್ನು ತಪ್ಪಿ ಅನ್ಯಾಯವಾಗಿ ಆ ಸ್ತ್ರೀಯನ್ನು ಅವಮಾನಿಸಲಿಕ್ಕೆ ಸಭೆಗೆ ಎಳೆದು ತರ್ತಾನೆ. ಅದನ್ನು ಅಪಹಾಯ ಮಹಾಂತಂ ಸ್ವೇಶ್ವರತ್ವಂ. ಹಾಗಾದರೆ ಅವನಿಗೆ ಯಾಕೆ ಹಾಗೆ ಬಂತು ಅಂದರೆ ಸೊಕ್ಕು, ಅದು ಸೊಕ್ಕು. ಒಂದು ಸ್ತ್ರೀಯನ್ನು ಅವಳ ತಲೆಗೂದಲನ್ನು ಹಿಡಿದು ಸಭೆಗೆ ಎಳ್ಕೊಂಡು ಬರೋದು ಅಂದರೆ ಅದರಲ್ಲಿ ಇನ್ನೇನು ಉಂಟು, ಮಹಾಗರ್ವ, ಸೊಕ್ಕು. ಸ್ವೇಶ್ವರತ್ವಂ, ಸ್ವ ಅಂದರೆ ತಾನು ಅಂತ, ತನ್ನನ್ನೇ ತಾನು ಈಶ್ವರ ಅಂತ ಹೇಳಿದ, ಎಲ್ಲ ಒಡೆಯ ತಾನು ಏನು ಮಾಡಿದರೂ ನಡೆಯುತ್ತದೆ, ತಾನು ಸ್ವಾಮಿ ಅಂತ ಭಾವಿಸಿಕೊಂಡು ಅವಳನ್ನು ಸಭೆಗೆ ಎಳೆದುಕೊಂಡು ಬಂದ. ಈ ರೀತಿ ಸಾಧಯಿತಾ ಅಲಂ, ಈ ರೀತಿ ಸಾಧಯತಾ ಅಲಂ, ಇಂಥವನು ಹೀಗೆ ಎಳೆದುಕೊಂಡು ಬಂದಾಗ ಅವಳೇನಾದ್ಲು ದೂನಾಂ ಅಂತಾರೆ. ಆಗ ಅವಳು ಬಹಳ ವ್ಯಥೆಗೊಂಡಳು. ಆ ಸಭೆಯಲ್ಲಿ ಎಳೆದು ತಂದಾಗ ಆ ಕೃಷ್ಣೆ ಬಹಳ ವ್ಯಥೆ ಆಯಿತು ಅವಳಿಗೆ ಎನ್ನುವಂಥ ಅರ್ಥ. ಇದೆಲ್ಲವೂ ದ್ರೌಪದಿ ವಸ್ತ್ರಾಪಹರಣಕ್ಕೆ ಸಂಬಂಧಿಸಿದ ವಿಷಯ ಗೊತ್ತಾಗ್ತದೆ ಸ್ಪಷ್ಟ. ಇದನ್ನು ವೇದಾಂತ ಅರ್ಥದಲ್ಲಿ ಅಂದರೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ವೇದರಾಶಿಗೆ ಸಂಬಂಧಿಸಿ. ಎಲ್ಲ ವೇದರಾಶಿಗಳಿಗೂ ಕೂಡ ಶಿರೋಭಾಗವಾಗಿರುವಂಥ ಉಪನಿಷತ್ತು. ಉಪನಿಷತ್ತಿನಲ್ಲಿ ಮತ್ತೇನಿಲ್ಲ, ಭಗವತ್ಪರವಾದಂತಹ ತತ್ವಗಳ ರಾಶಿಯನ್ನು ಸುರಿದು ಹಾಕ್ತಾರೆ. ನೀವು ಎಷ್ಟು ಕೇಳ್ತೀರಾ, ಎಷ್ಟು ಓದ್ತೀರಾ, ಎಷ್ಟು ಚಿಂತಿಸ್ತೀರಾ, ನಿಮಗೆ ಬಿಟ್ಟದ್ದು. ಉಂಟು, ರಾಶಿ ಉಂಟು. ಈಗ ಹೇಳಿಲ್ವ, ಅಣವರಣೀಯನ ಮಹತೋ ಮಹೀಯನ ಅಪ್ರಮೇಯನ ಅಂತ ಹೇಳಿದ್ರು. ಹೀಗೆ ಇಂಥವೆಲ್ಲವೂ ಕೂಡ ಉಪನಿಷತ್ತೇ ಅದು. ಮತ್ತು ಅದು ಸಂಸ್ಕೃತ ಅಲ್ವಾ, ಸಂಸ್ಕೃತದಲ್ಲಿ ಇದ್ದೇನು ಇದ್ರೇನಾಯ್ತು, ನಿಮ್ಮ ಮೈ ಕಡೀತದೆಯೇನು, ಸಂಸ್ಕೃತ ಮೈ ಕಡೀತದೆಯೇನು, ಏನಿಲ್ಲ ಅಲ್ಲ. ಅದನ್ನೇ ಅಲ್ವ ಹೇಳಿದ್ದು, ಅಣವರಣೀಯನ ಮಹತೋ ಮಹೀಯನ ಅಂದರೆ ಅದೇನು ಕನ್ನಡವಾದು, ಸಂಸ್ಕೃತವೇ ತಾನೆ. ಸಂಸ್ಕೃತವನ್ನೇ ತಂದು ಹಾಕಿದ್ದು, ಉಪನಿಷತ್ತಿನ ನೇರ ಮಾತನ್ನು ಪುರಂದರದಾಸರು ತಂದು ತಮ್ಮ ಕೃತಿಯಲ್ಲಿ ಜೋಡಿಸಿಯೇ ಬಿಟ್ಟರು. ಹಾಡುವುದಾದರೆ ಹಾಡಿ ಅಂತ ಎಲ್ಲರೂ ಹಾಡ್ತಾರೆ ಈಗ, ಹೌದಾ? ಹೀಗೆ ಇರುವಂತಹ ಮಾತುಗಳು ಇಂತಹ ಉಪನಿಷತ್ತು. ಈ ಉಪನಿಷತ್ತು ಅಂದರೆ ವೇದದ ಶಿರೋಭಾಗ. ಆ ವೇದರೂಪಿಣಿ ವೇದಾಭಿಮಾನಿನಿ ದ್ರೌಪದಿ ದೇವಿಗಾದ ಅವಮಾನವನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಆ ಅತ್ಯಂತ ಪರಿಶುದ್ಧಳಾದಂತಹ ಜ್ಞಾನಿಯಾದಂತಹ ಸ್ತ್ರೀಮಣಿ ಯಾವ ನಮ್ಮ ಭಾರತೀ ದೇವಿ ಇದ್ದಾಳೆ, ಅವಳ ಅಭಿಮಾನಿತ್ವದಲ್ಲಿರುವಂತಹ ಸರ್ವಶ್ರುತಿಗಳು ಅದರಲ್ಲಿ ಉಪನಿಷತ್ತು, ವೇದ ಶಿರಸ್ಸಾದ ಉಪನಿಷತ್ತು. ಆ ಉಪನಿಷತ್ತನ್ನು ಮಾಯಿಯಾದವನು ಅವನು ದುಷ್ಟ ಗರ್ವದಿಂದ ಎಳೆದಾಡ್ತಾನೆ. ಆ ಉಪನಿಷತ್ತನ್ನು ಅರ್ಥವನ್ನು ಎಳೆದಾಡ್ತಾನೆ. ದುಷ್ಟಜನೇನ ಮಾಯಿನ, ದುಷ್ಟನಾದಂತಹ ದುಷ್ಟಜನನಾದಂತಹ ದುರ್ಬುದ್ಧಿಯವನಾದಂತಹ ಮಾಯಿ ಅಂದರೆ ವಂಚಕನಾದವನು. ತತ್ವ ಮಾರ್ಗ ಎಲ್ಲರಿಗೂ ತಪ್ಪಿ ಹೋಗಬೇಕು ಅನ್ನೋ ದುರ್ಬುದ್ಧಿಯಿಂದ ಮಾಯಾವಾದಿ ಅವಳನ್ನು ಆ ವೇದ ರಾಶಿಯನ್ನು ಸಭೆಯಲ್ಲಿ ಎಳೆದು ತರ್ತಾನೆ. ಉಪನಿಷದ್ ವಾಕ್ಯಗಳನ್ನೆಲ್ಲ ಸಭೆಯಲ್ಲಿ ಎಳೆದು ತರ್ತಾನೆ. ತಂದು ಅದಕ್ಕೆ ಅಪಾರ್ಥವನ್ನು ಮಾಡ್ತಾನೆ.
ಇವಳ ಬಗ್ಗೆ ಅಪಾರ್ಥ ಬರುವ ಹಾಗೆ ಮಾಡಿದ, ದ್ರೌಪದಿ ಬಗ್ಗೆ ಅಪಾರ್ಥ ಬರುವ ಹಾಗೆ ಸಭೆಯಲ್ಲಿ ದುಶ್ಯಾಸನ ಮಾಡಿದ. ಇಲ್ಲಿ ಮಾಯಾವಾದಿ ದುಷ್ಟವ, ಅವ ತನ್ನ ದುಷ್ಟ ಸೊಕ್ಕಿನಿಂದ ನ್ಯಾಯಮಾರ್ಗಂ ಅಪಹಾಯ, ನ್ಯಾಯಶಾಸ್ತ್ರದ ಬದ್ಧತೆ ಇಲ್ಲದೆ, ನ್ಯಾಯಶಾಸ್ತ್ರವನ್ನು ಅನುಸರಿಸದೆ ಬೇಕಾಬಿಟ್ಟಿಯಾಗಿ ತನ್ನ ಖುಷಿಯಂತೆ ತನ್ನ ಖುಷಿಗೆ ಬಂದ ದುಷ್ಟಾರ್ಥಗಳನ್ನು ಅಪಾರ್ಥಗಳನ್ನು ಹೇಳ್ತಾ ಆ ಉಪನಿಷತ್ತನ್ನೆಲ್ಲ ಸಭೆಗೆ ತಂದು ಸಭೆಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ. ಅದರಲ್ಲಿ ಅಭಿಪ್ರಾಯನು ಸ್ವೇಶ್ವರತ್ವಂ, ಸ್ವ ಅಂದರೆ ತಾನು, ಈಶ್ವರ ತಾನೇ ಈಶ್ವರ, ತಾನೇ ಪರಬ್ರಹ್ಮ ಎನ್ನುವಂತಹ ಅರ್ಥವನ್ನು, ತಾನು ಬ್ರಹ್ಮ, ಜೀವಾತ್ಮನು ಪರಮಾತ್ಮನು ಒಂದೇ ಎನ್ನುವಂತಹ ಈ ಅಭಿಪ್ರಾಯವನ್ನು ಹೇಳುವಂಥ ಇದನ್ನು ಸಾಧಯತ, ಇದನ್ನು ಸಾಧಿಸಲಿಕ್ಕಾಗಿ ಅವನು ನ್ಯಾಯ ಮಾರ್ಗವನ್ನು, ನ್ಯಾಯಶಾಸ್ತ್ರದ ಮಾರ್ಗವನ್ನು ಬಿಟ್ಟು ತನ್ನ ಖುಷಿಗೆ ಬಂದ ಹಾಗೆ ಸಾಧಿಸಲಿಕ್ಕೆ ಹೊರಟಿದ್ದಾನೆ. ಈ ರೀತಿಯೆಲ್ಲ ಹೀಗೆ ಇಂಥವೆಲ್ಲ ನಡೆದಿದೆ. ಹೀಗೆ ಈ ದ್ರೌಪದಿಯ ಪ್ರಶ್ನೆಯ ಒಂದು ಅರ್ಥ, ಅವಳ ಸಂದರ್ಭದ ಅರ್ಥ. ಮತ್ತು ಆ ದಿನಗಳಲ್ಲಿ ಅಂದರೆ ಪೂರ್ಣಪ್ರಜ್ಞರು ಎಲ್ಲ ಕಡೆ ಪರ್ಯಟನ ಮಾಡಿ ವೇದ ವಿಚಾರಗಳನ್ನು, ವೇದಾರ್ಥಗಳನ್ನೆಲ್ಲ ಬೋಧಿಸ್ತಾರೆ. ಉಪನಿಷದ ಅರ್ಥವನ್ನು ವಿಚಾರವನ್ನೆಲ್ಲ, ಉಪನಿಷದ ಅರ್ಥ ವಿಚಾರವನ್ನು ಲೋಕದಲ್ಲಿ ಪ್ರಸಾರ ಮಾಡ್ತಾ ಇದ್ದ ಕಾಲದ ಸ್ಥಿತಿ ಏನಿತ್ತು ಅಂದರೆ ಹೀಗಿತ್ತು. ಮಾಯಾವಾದಿಗಳೆಲ್ಲ ಪ್ರಬಲರಾಗಿ ಸೊಕ್ಕಿನಿಂದ ಆ ನ್ಯಾಯಸಮ್ಮತವಲ್ಲದು, ನ್ಯಾಯಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತಹ ಕ್ರಮದಲ್ಲಿ ಅವರದ್ದೇ ಆದಂತಹ ಏನೇನೋ ಒಂದು ಸ್ವೇಶ್ವರತ್ವ, ತಾನೇ ಪರಬ್ರಹ್ಮ ಎನ್ನುವಂತಹ ಆ ಜೀವ ಬ್ರಹ್ಮೈಕ್ಯವಾದವನ್ನು ಸಭೆಯ ಮುಂದೆ ಇರಿಸ್ತಿದ್ರು. ಅದಕ್ಕಾಗಿ ಉಪನಿಷದ್ ವಾಕ್ಯಗಳನ್ನು ಸಭೆಗೆ ಎಳೆದು ತಂದು ಅಪಾರ್ಥವನ್ನು ಮಾಡ್ತಿದ್ರು. ಹೇಗೆ ದುಶ್ಯಾಸನ ಸಭೆಗೆ ಆ ದ್ರೌಪದಿಯನ್ನು ಎಳೆದುಕೊಂಡು ಬಂದು ಅವಳ ಬಗ್ಗೆ ಅಪಾರ್ಥ ಬರುವ ಹಾಗೆ ಸಭೆಯಲ್ಲಿ ಬಿಂಬಿಸಲಿಕ್ಕೆ ಯತ್ನ ಮಾಡಿದ್ನು, ಅದೇ ರೀತಿ ಮಾಡಿದ್ದು ಅಂತ ಹೀಗೆ ಇಷ್ಟು ವಿಷಯಗಳನ್ನು ಹೇಳಿದರು. 2 ಶ್ಲೋಕಗಳಷ್ಟೇ ಆದದ್ದು. ಇವೆಲ್ಲ ಇಂಥ ಅಭಿಪ್ರಾಯ ಶ್ಲೇಷಾರ್ಥ ಇದ್ದಾಗ ಇದು 4 ಶ್ಲೋಕಗಳು ಹೇಳಿದ್ದಕ್ಕೆ ಸಮಾನವೇ. ಇದು ಹೀಗೆ ಬರುವಂಥದ್ದು ಅಷ್ಟೇ. ಕೇಳುವವರಿಗೆ ತಾಳ್ಮೆ ಬೇಕು. ನಮ್ಮ ವೇದಾಂತದಲ್ಲಿ 4 ಗಂಟೆಗಳ ಕಾಲ ಪಾಠ ಮಾಡ್ತಿದ್ರು. ಒಮ್ಮೆ ಗುರುಗಳ ಬಾಯಿ ತೆಗೆದ್ರೆ 3.5 ಗಂಟೆ ಸಮಯ. ನಾನು ಆಮೇಲೆ ಇಲ್ಲ ನೀವು ವಿಶ್ರಾಂತಿ ಮಾಡಿ ಅಂತ ಹೇಳ್ತಿದ್ದೆ. ಅಷ್ಟು ಹೊತ್ತು ಪಾಠವನ್ನು ಮಾಡ್ತಿದ್ರು. ಅದು ವಿಷಯಗಳು ಹಾಗೆ ಇರ್ತವೆ. ಶಾಸ್ತ್ರ ಪಾಠ ಹಾಗೆ ಮಾಡಬೇಕು, ಹಾಗೆ ಮಾಡ್ತಾರೆ ಸಹ ಗುರುಗಳು. ಹಾಗಾಗಿ ಇದರಲ್ಲಿ ಅತ್ಯಲ್ಪವಾದ ಶ್ರಮದಲ್ಲಿ ನಾನು ಕಿಂಚಿತ್ ವಿಷಯವನ್ನು ಅಷ್ಟೇ ನಿಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೇನೆ. ಬ್ರಹ್ಮಾರ್ಪಣಮಸ್ತು.